ಯೂಟ್ಯೂಬ್ ಅಲ್ಲಿ ನೀನು ಯಾವ ತರ ವಿಡಿಯೋಸ್ ಹಾಕ್ತೀಯ, ಜೊತೆಗೆ ಯೂಟ್ಯೂಬ್ ಅಲ್ಲಿ ಯಾವ ತರ ಕಂಟೆಂಟ್ ಹಾಕ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ನೀನು ಯೂಟ್ಯೂಬ್ ಅಲ್ಲಿ ಎಷ್ಟು ಆಕ್ಟಿವ್ ಇರ್ತೀಯ, ಯೂಟ್ಯೂಬರ್ ಅದನ್ನ ನೋಡಲ್ಲ ಗೈಸ್. ಅದು ಎಗ್ಗಾಮಿಗಿ ನಿಮ್ಗೆ ಅರ್ನಿಂಗ್ಸ್ ಬರುವಂತ ಟೈಮ್ ಬಂತು ಅಂತಂದ್ರೆ ನಿಮ್ಮನ್ನ ಅದು ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಸುತ್ತೆ ಅದು ನಿಮ್ಗೆ ಗೊತ್ತಾಗಲ್ಲ ಗೈಸ್. ನಾನು ಯೂಟ್ಯೂಬ್ ನನ್ನ ಒಂದು ಗೇಮಿಂಗ್ ಚಾನಲ್ ಇದೆಲ್ಲ ಅದನ್ನಲ್ಲಿ ನೋಡ್ಬಿಟ್ಟು ನಾನಂತೂ ಸಿಕ್ಕಾಬಿಟ್ಟು ಖುಷಿ ಆಗ್ಬಿಡ್ತೀನಿ ಗೈಸ್. ಒಂದೊಂದು ಟೈಮ್ ಏನಂತಂದ್ರೆ ಯಾವ್ದೋ ಒಂದು ವಿಡಿಯೋಸ್ ಹಾಕಿರ್ತೀನಿ, ಅಟ್ಲೀಸ್ಟ್ ನನ್ನ ಚಾನಲ್ ಅಲ್ಲಿ ಒಂದು 100 ವ್ಯೂಸ್ ಬರುತ್ತೆ ಅನ್ಕೊಳ್ಳಿ ಗೈಸ್. ನಾನು ಇವತ್ತು ಹಾಕುವಂತ ವಿಡಿಯೋಸ್ಗೆ 100 ವ್ಯೂಸ್ ಬಂತು, ನಾಳೆ ಒಂದು 50 ವ್ಯೂಸ್ ಬಂತು ಅನ್ಕೊಳ್ಳಿ. ಇಲ್ಲಿ 100 ವ್ಯೂಸ್ ಬಂದಿರುವಂತ ವಿಡಿಯೋಸ್ಗೆ ನಿಮ್ಗೆ ಸೇಮ್ ಅರ್ನಿಂಗ್ಸ್ ಆಗಿರುತ್ತೆ ಗೈಸ್. ನಾಳೆ ಒಂದು 50 ವ್ಯೂಸ್ ಬಂದಿರುತ್ತಲ್ಲ ಅದ್ರಲ್ಲೂ ಕೂಡ ಸೇಮ್ ಅರ್ನಿಂಗ್ಸ್ ಆಗಿರುತ್ತೆ ಗೈಸ್. ಇದಕ್ಕೆ ಏನ್ ಹೇಳ್ತಾರೆ ಗೈಸ್ ಪ್ರೂಫ್? ಅದಕ್ಕೋಸ್ಕರ ಏನಂತಂದ್ರೆ ಎಗ್ಗಾಮಿಗೆ ಅರ್ನಿಂಗ್ಸ್ ಆಗುವಂತ ನಿಮ್ಮ ಅಂದ್ರೆ ಏನಾದ್ರೂ ಲಕ್ ಬಂದ್ಬಿಡ್ತು ಅಂತಂದ್ರೆ ನಿಮ್ಮ ಚಾನಲ್ಗೆ ಅರ್ನಿಂಗ್ಸ್ ಅದು ಹೇಳಕ್ಕಾಗಲ್ಲ ಗೈಸ್. ಆತರ ಅರ್ನಿಂಗ್ಸ್ ಆಗ್ಬೋದು. ಬಟ್ ನೀವು ಕಷ್ಟ ಪಡ್ಬೇಕು ಗೈಸ್. ಪ್ರತಿಯೊಂದರಲ್ಲಿ ಕಷ್ಟ ಪಟ್ರೆ ಪ್ರತಿಫಲ ಇದ್ದೇ ಇರುತ್ತೆ. ಬಟ್ ಅದು ನನ್ ಗೇಮಿಂಗ್ ಚಾನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಗೈಸ್, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ. ಬಟ್ ಇನ್ನು ನನ್ನ ಟೆಕ್ ಚಾನಲ್ ಯಾವ್ದೇ ತರ ಅರ್ನಿಂಗ್ಸ್ ಆಗಿಲ್ಲ ಗೈಸ್. ಬಟ್ ನೋಡೋಣ ಫ್ಯೂಚರ್ ಅಲ್ಲಿ ನನ್ನ ಅದೇ ಇದೇ ತರ ಆಕ್ಟಿವ್ ಅಲ್ಲಿ ಇತ್ತು ಅಂದ್ರೆ ನನ್ನ ಚಾನಲ್ ಕೂಡ ಅರ್ನಿಂಗ್ಸ್ ಅಂದ್ರೆ ಮಾಡಿಸಿ ಎನೇಬಲ್ ಮಾಡ್ಕೊಂಡು ಅರ್ನಿಂಗ್ಸ್ ಅದು ಯಾವ ತರ ಆಗುತ್ತೋ, ಬಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಕಂಪ್ಲೀಟ್ ಆಗ್ಬೇಕು ಅಷ್ಟೇ ಗೈಸ್. ಮಾಡಿಸಿ ಎನೇಬಲ್ ಆಯ್ತು ನಮ್ ಚಾನಲ್ ಅಂತಂದ್ರೆ ಸ್ವಲ್ಪ ಖುಷಿ ಇರುತ್ತಲ್ವಾ, ಅದಕ್ಕೋಸ್ಕರ. ನಮಸ್ಕಾರ ಬಸ್ ಎಲ್ರಿಗೂ ಹೊಸ ವಿಡಿಯೋಗೆ. ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಪ್ರತಿಯೊಂದು ಯೂಟ್ಯೂಬರ್ಸ್ ಏನಂತಂದ್ರೆ ನಾನು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ 1 ತಿಂಗಳು ಪೇಮೆಂಟ್ ತಗೊಳ್ಲೇಬೇಕು ಗೈಸ್. ಅಜ್ಜಿ ಹೆಂಗಾದ್ರಾಗಿ ಯೂಟ್ಯೂಬ್ ಅಲ್ಲಿ 1 ತಿಂಗಳು ಪೇಮೆಂಟ್ ತಗೋಬೇಕು ಅಂತ ನಿರ್ಧಾರ ಹಾಕೊಂಡೆ ಎಲ್ರು ಕೂಡ ಬರೋದು. ಬಟ್ ಏನಂತಂದ್ರೆ ಯೂಟ್ಯೂಬ್ ಅಲ್ಲಿ ಯಾವ್ದೇ ಒಂದು ನೀವು ಸಕ್ಸಸ್ ಆಗ್ಬೇಕು ಅಂತಂದ್ರೆ ಸುಮ್ನೆ ಬಂದ್ಬಿಡಲ್ಲ ಗೈಸ್. ನಾನು ಆಲ್ಮೋಸ್ಟ್ ಅಲ್ಲೂ ಇವಾಗ ನಾನು ರಿಯಲ್ ಲೈಫ್ ಅಲ್ಲಿ ಅಷ್ಟೇ, ಜೊತೆಗೆ ಯೂಟ್ಯೂಬ್ ಅಲ್ಲಿ ಅಷ್ಟೇ. ನಾನು ಇದುವರೆಗೂ ಇಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದೆ. ನಾನು ಯಾವ್ದೇ ತರ ಇನ್ನು ಯೂಟ್ಯೂಬ್ ಅಲ್ಲೇ ₹1 ಕೂಡ ಅರ್ನಿಂಗ್ಸ್ ಮಾಡಿಲ್ಲ ಗೈಸ್. ಬಟ್ ಇಲ್ಲಿ ನಾನು ಪಡ್ತಿರುವಂತ ಕಷ್ಟಕ್ಕೆ ಅದು ಇವತ್ತಲ್ಲ ನಾಳೆ ಬರ್ಲೇಬೇಕು, ಯಾಕಂದ್ರೆ ನಾನು ಹಾಕುವಂತ ಎಫರ್ಟ್ಗೆ. ಬಟ್ ಇವಾಗ ರೀಸೆಂಟ್ಲಿ ನಾನು ಒಂದು ಅಂದ್ರೆ 6 ಮಂತ್ಸ್ ಇಂದ ನಾನು ಒಂದ್ ಸ್ವಲ್ಪ ಚಾನಲ್ ಅಂದ್ರೆ ಕ್ವಿಟ್ ಮಾಡಿದ್ದೀನಿ ಅಷ್ಟೇ. ಬಟ್ ಇನ್ ಮುಂದೆ ಒಂದ್ ಸ್ವಲ್ಪ ಅಂದ್ರೆ ಇವಾಗ ರೀಸೆಂಟ್ಲಿ ನೀವು ಒಂದ್ 2 ತಿಂಗಳಿಂದ ನೋಡ್ಬೋದು ಒಂದಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ನಾನು ರಿಯಲ್ ಲೈಫ್ ಅಲ್ಲಿ ಒಂದ್ ಸ್ವಲ್ಪ ಪರ್ಸನಲ್ ಬಿಸ್ನೆಸ್ ನ ಕೂಡ ಅಂದ್ರೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಬಟ್ ಅದು ಒಂದು ಪರ್ಸನಲ್ ಬಿಸ್ನೆಸ್ ಅನ್ನೋದು ನಾನು ಪಡುವಂತ ಕಷ್ಟಕ್ಕೆ ಏನಂತಂದ್ರೆ ಅವ್ ಮೇಲಿರೋನು ಒಬ್ಬ ಕೈ ಬಿಟ್ಟಿಲ್ಲ ಗೈಸ್. ಸಪೋರ್ಟಿಂಗ್ ಯಾವತ್ತಿಗೂ ಇದ್ದೇ ಇದ್ದಾನೆ. ಬಟ್ ನಾವು ಮಾಡುವಂತ ಕಷ್ಟ ಏನಂತಂದ್ರೆ ನಿಯತ್ತಾಗಿರ್ಬೇಕು ಗೈಸ್. ನಾವು ಪಡುವಂತ ಕಷ್ಟ ನಿಯತ್ತಾಗಿತ್ತು, ಜೊತೆಗೆ ನಿನ್ನ ಶ್ರಮ ಕರೆಕ್ಟ್ ಆಗಿತ್ತು ಅಂತಂದ್ರೆ ಯಾವತ್ತಿಗೂ ಕೈ ಬಿಡಲ್ಲ. ಬಟ್ ಅದು ಇಲ್ಲಿ ನಾನು ಕಂಡ್ಕೊಂತಿದೀವಿ. ಬಟ್ ಇವಾಗ ನಾನೇನಂತಂದ್ರೆ ಯೂಟ್ಯೂಬ್ ಅಲ್ಲಿ ಮಾತಾಡ್ತಿದೀನಿ. ಈ ರಿಯಲ್ ಲೈಫ್ ಬಗ್ಗೆ ಏನಂತಂದ್ರೆ ನೆಕ್ಸ್ಟ್ ಮಾತಾಡೋಣ, ಬಟ್ ಫ್ಯೂಚರ್ ಅಲ್ಲಿ ಇದ್ದೇ ಇರುತ್ತೆ. ಬಟ್ ಇವಾಗ ಯೂಟ್ಯೂಬ್ ಅಲ್ಲಿ ಏನಂತಂದ್ರೆ ಪ್ರತಿಯೊಬ್ರು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಮಾಡ್ಬೇಕು ಅಂತಾನೆ ಬರೋದು. ಬಟ್ ನಾನು ಕೂಡ ಬಂದಿದ್ದೀನಿ ಅನ್ಕೊಳ್ಳಿ. ಬಟ್ ಯೂಟ್ಯೂಬ್ ಅಲ್ಲಿ ನಾನು ಯಾವ್ದೇ ತರ ಅರ್ನಿಂಗ್ಸ್ ಮಾಡ್ಬೇಕು ಅಂತ ಬಂದಿಲ್ಲ ಗೈಸ್. ನಾನು ಅರ್ನಿಂಗ್ಸ್ ಮಾಡ್ಬೇಕು ಅಂತ ಬಂದಿದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ. ಯೂಟ್ಯೂಬ್ ಅಲ್ಲಿ ನಾನೇಂತಂದ್ರೆ ನನ್ಗೇನೋ ಒಂದು ಚಾನಲ್ ಬ್ರ್ಯಾಂಡ್ ಆಗ್ಬೇಕು ಗೈಸ್, ಇಷ್ಟು ಸಾಕು. ನಾನು ಯೂಟ್ಯೂಬ್ ಅಲ್ಲಿ ನನ್ಗೆ ಅರ್ನಿಂಗ್ಸ್ ಬರೋದು ಅವಶ್ಯಕತೆ ಇಲ್ಲ. ಬಟ್ ನಾನೇನಂದ್ರೆ ಯೂಟ್ಯೂಬ್ ಅಲ್ಲಿ ನಾನು ನನ್ನ ಒಂದು ಡ್ರೀಮ್ ಏನಂತಂದ್ರೆ ಯೂಟ್ಯೂಬ್ ಅಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಬೇಕು ಗೈಸ್. ಅಷ್ಟೇನೆ ನನ್ನ ಡ್ರೀಮ್. ಬಟ್ ಅರ್ನಿಂಗ್ಸ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಗೈಸ್. ನಾನು ಯೂಟ್ಯೂಬ್ ಅಲ್ಲಿ ಪ್ರತಿದಿನ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು, ಆಕ್ಟಿವ್ ಅಲ್ಲಿ ಇರ್ಬೇಕು. ಮತ್ತೆ ನನ್ಗೆ ಚಾಲೆಂಜಿಂಗ್ ಬರ್ಬೇಕು ಗೈಸ್. ಏನಂತಂದ್ರೆ ಯೂಟ್ಯೂಬ್ ಅಲ್ಲಿ ಪ್ರತಿದಿನ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು ಅಂತ ಚಾಲೆಂಜಿಂಗ್ ಬಂತು ಒನ್ ಟೈಮ್ ಅಂತಂದ್ರೆ ನಜಿ ಎಷ್ಟಾದ್ರೂ ಆಗ್ಲಿ ಪ್ರತಿದಿನ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಗೈಸ್. ಅದು ನೈಟ್ ಎಷ್ಟೊತ್ತರನೂ ಆಗ್ಲಿ. ಇವಾಗ ನೀವು ನೋಡಿದ್ರೆ ಟೈಮ್ ಏನಂತಂದ್ರೆ 10 ಗಂಟೆ ಮೇಲೆ ಆಗಿದೆ ಗೈಸ್. ಇನ್ನು ವಿಡಿಯೋ ಎಡಿಟ್ ಮಾಡ್ಬೇಕು, ಮತ್ತೆ ಅಪ್ಲೋಡ್ ಮಾಡ್ಬೇಕು, ಮತ್ತೆ ಮಾರ್ನಿಂಗ್ ಕೆಲಸ ಇರುತ್ತೆ. ಬಟ್ ಅದನ್ನ ನೋಡ್ಕೊಂಡು ಎಲ್ಲಾನು ಕೂಡ ನೈಟ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಹೋದ್ರೇನೆ ಮಾರ್ನಿಂಗ್ ವಿಡಿಯೋ ಅಪ್ಲೋಡ್ ಆಗೋದು, ಇಲ್ಲ ಅಂತಂದ್ರೆ ಅಪ್ಲೋಡ್ ಆಗಲ್ಲ ಗೈಸ್. ಬಟ್ ಇವಾಗ ಇನ್ ಮುಂದೆ ಅಂತೂ ನಾನು ಒಂದಷ್ಟು ಚಾಲೆಂಜಿಂಗ್ ವಿಡಿಯೋಸ್ ನ ಏನಕ್ಕೋಸ್ಕರ ಮಾಡ್ತಿರ್ತೀನಿ ಅಂತಂದ್ರೆ ಇದಕ್ಕೋಸ್ಕರನೇ ಗೈಸ್. ಒಂದಷ್ಟು ಥ್ರಿಲ್ ಬಂತು ಅಂತಂದ್ರೆ ನಮ್ ಚಾನಲ್ಗೆ ಅವಾಗ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಕಂಟಿನ್ಯೂ ಆಗುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋಸ್ ನ ಅದೇ ಮೋಟಿವೇಶನ್ ವಿಡಿಯೋಸ್ ಮತ್ತೆ ಜೊತೆಗೆ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಇಟ್ಕೊಂಡು ಕೂಡ ವಿಡಿಯೋಸ್ ನ ಮಾಡ್ತಿರ್ತೀನಿ, ನಿಮ್ಗೆ ಗೊತ್ತಿರ್ಬೋದು. ಬಟ್ ಇನ್ ಮುಂದೆ ಕಂಟಿನ್ಯೂಸ್ಲಿ ವಿಡಿಯೋಸ್ ಬರುತ್ತೆ ಗೈಸ್. ಒಂದಿನ ಮಿಸ್ ಆದ್ರೂ ನೆಕ್ಸ್ಟ್ ಡೇ ಆದ್ರೂ ಮಿಸ್ ಆಗೋ ಚಾನ್ಸ್ ಇಲ್ಲ. ಮತ್ತೆ ಒಂದ್ ಸ್ವಲ್ಪ ಸಿಕ್ಕಾಬಿಟ್ಟೆ ಮಳೆ ಇತ್ತಲ್ಲ, ಅದಕ್ಕೋಸ್ಕರ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಮತ್ತೆ ಯೂಟ್ಯೂಬ್ ಅಲ್ಲಿ ನಾನು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡು ಒಂದಷ್ಟು ಅರ್ನಿಂಗ್ಸ್ ಮಾಡ್ಬೇಕು ಅಂತ ಒಂದಷ್ಟು ಜನ ಬರ್ತಾರಲ್ಲ ಅವ್ರಿಗೆಲ್ಲ ಒಂದಷ್ಟು ಮಾತು ಹೇಳ್ಬೇಕು ಗೈಸ್. ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮಾತೆ ಅನ್ಕೊಳ್ಳೆ. ಯಾಕಂದ್ರೆ ನಾನು ಪಡುವಂತ ಅಂದ್ರೆ ನನಗಿಂತ ತುಂಬಾ ಜನ ಯೂಟ್ಯೂಬರ್ಸ್ ಇದಾರೆ ಗೈಸ್. ಪ್ರತಿದಿನ 3 ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ. ಎಷ್ಟೆಷ್ಟು ವಿಡಿಯೋಸ್ ನೋಡ್ತಾರೆ, ಅವ್ರ ಚಾನಲ್ಸ್ ಆಕ್ಟಿವ್ ನೋಡ್ತಿದ್ರೆ ನನಗೆ ಖುಷಿ ಆಗುತ್ತೆ ಗೈಸ್. ಅದಂತೂ ಖುಷಿ ಆಗುತ್ತೆ. ಬಟ್ ಏನಂತ ನನ್ನ ಚಾನಲ್ ಡಿಆಕ್ಟಿವ್ ಇದಲ್ಲ, ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಗೈಸ್. ಬಟ್ ಇಲ್ಲಿ ಮುಂದೆ ನನ್ನ ಚಾನಲ್ ಕೂಡ ಆಕ್ಟಿವ್ ಮಾಡೋಣ. ಯೂಟ್ಯೂಬರ್ ರೆಕಗ್ನೈಸ್ ಮಾಡ್ಬೇಕು ನನ್ನ ಚಾನಲ್ ಕೂಡ ಪ್ರತಿದಿನ ಆಕ್ಟಿವ್ ಅಲ್ಲಿ ಇದೆ. ಪ್ರತಿದಿನ ಈ ಹುಡುಗ 3 ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಅಂತ ಆಕ್ಟಿವ್ ಗೊತ್ತಾಗಬೇಕು ಗೈಸ್. ಅದಕ್ಕೋಸ್ಕರ ಇವತ್ತಿಂದಾನೇ ಫಿಕ್ಸ್ ಆಗಿದ್ದೀನಿ. ಮತ್ತೆ ಯೂಟ್ಯೂಬ್ ಅಲ್ಲಿ ಇದುವರೆಗೂ ನಾನು ಇಷ್ಟೊಂದು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಯಾವ್ದೇ ತರ ಅರ್ನಿಂಗ್ಸ್ ಬಂದಿಲ್ಲ ಗೈಸ್.
ಬಟ್ ಅರ್ನಿಂಗ್ಸ್ ಬಂದಿಲ್ಲ. ನಾನು ಹೇಳ್ದಲ್ಲ ಆಗ್ಲೇನೆ. ಬಟ್ ನನ್ನ ಚಾನಲ್ ನನ್ನ ಡ್ರೀಮ್ ಏನಂತಂದ್ರೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಬೇಕು. ಅದ್ ಇವತ್ತಲ್ಲ ನಾಳೆ ಇನ್ನ 10 ವರ್ಷ ಆಗ್ಲಿ ಗೈಸ್. ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬಟ್ ಇರ್ಲಿ, ಅದು ಯಾವಾಗ ಸಪೋರ್ಟಿಂಗ್ ಬರ್ಬೇಕು, ಮೇಲಿರೋನೊಬ್ಬ ಇದ್ದೇ ಇರ್ತಾನೆ ಸಪೋರ್ಟಿಂಗ್ ಅಂತಲ್ಲ, ಅದು ಯಾವಾಗ ಸಪೋರ್ಟಿಂಗ್ ಬರುತ್ತಾ, ಜೊತೆಗೆ ನಿಮ್ಗಳ ಸಪೋರ್ಟ್ ಗೈಸ್. ನೀವು ಸಪೋರ್ಟ್ ಮಾಡ್ತು ಅಂತಂದ್ರೆ ಇವತ್ತಲ್ಲ ನಾಳೆ ಕಂಪ್ಲೀಟ್ ಆಗುತ್ತೆ. ಬಟ್ ಅದು ನನ್ ನಂಬಿಕೆ ಇದೆ ಗೈಸ್. ಇಷ್ಟು ಅಂದ್ರೆ 0 ಇಂದ ಇವಾಗ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದೀನಿ ಅಂತಂದ್ರೆ ಇನ್ನೇನ್ ಆಲ್ಮೋಸ್ಟ್ ಅಲ್ಲಿ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಅಂತಂದ್ರೆ 1K ಕಂಪ್ಲೀಟ್ ಆಯ್ತು. ಇನ್ನು 99K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲ್ವಾ? ಆಗುತ್ತೆ ಗೈಸ್. ಬಟ್ ಇಲ್ಲಿ ಅದನ್ನ ಇಟ್ಕೊಂಡು ನಾವು ಡ್ರೀಮ್ ನ ಇಟ್ಕೊಂಡು ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ಬೇಕಷ್ಟೇ. ಪ್ರತಿದಿನ ಕಂಟೆಂಟ್ ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಇನ್ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಒಂದಷ್ಟು ಅರ್ನಿಂಗ್ ಅಪ್ಲಿಕೇಶನ್ ಕೂಡ ವಿಡಿಯೋನ ತರೋಣ ಅನ್ಕೊಂಡಿದ್ದೆ. ಇನ್ ಮುಂದೆ ಅರ್ನಿಂಗ್ ಅಪ್ಲಿಕೇಶನ್ ಕೂಡ ವಿಡಿಯೋ ಬರುತ್ತೆ, ಪ್ರತಿ ಸಂಡೇ ಬರುತ್ತೆ ಗೈಸ್. ಸ್ವಲ್ಪ ಫ್ರೀ ಅಂದ್ರೆ ಟೈಮ್ ನ ರಿಲೀಫ್ ಆಗಿ ತಗೊಂಡ ನಾನು ಒಂದ್ ಸ್ವಲ್ಪ ವಿಡಿಯೋ ಅದೇ ಯೂಟ್ಯೂಬ್ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ತೀನಿ ಗೈಸ್. ಇನ್ ಮುಂದೆ ಯೂಟ್ಯೂಬ್ ಅಲ್ಲೇ. ಮತ್ತೆ ನನ್ನ ಗೇಮಿಂಗ್ ಚಾನಲ್ ಕೂಡ ಸಿಕ್ಕಾಪಟ್ಟೆ ಹಾಳಾಗಿ ಹೋಗ್ಬಿಟ್ಟಿದೆ ಗೈಸ್. ಅರ್ನಿಂಗ್ಸ್ ಕೂಡ ಸಿಕ್ಕಾಪಟ್ಟೆ ಡೌನ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಏನ್ ಮಾಡೋಣ, ಇನ್ ಮುಂದೆ ಯೂಟ್ಯೂಬ್ ಚಾನಲ್ ಆಕ್ಟಿವ್ ಮಾಡೋಣ, ನಮ್ಮ ಒಂದು ಚಾನಲ್ ಕೂಡ ಆಕ್ಟಿವ್ ಮಾಡೋಣ. ಮತ್ತೆ ಇದು ಮೋಟಿವೇಶನ್ ವಿಡಿಯೋನ ಅನ್ಕೊಂಡು ಏನಂತಂದ್ರೆ ನಾನು ಚಾಲೆಂಜಿಂಗ್ ವಿಡಿಯೋನ ಗೈಸ್. ಇದು ಚಾಲೆಂಜಿಂಗ್ ಇಂದ ನಾನು ಏನಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಿಕ್ಕಾಪಟ್ಟೆ ಗ್ರೋ ಮಾಡ್ಕೊಳೋದಕ್ಕೆ ಒಂದು ಚಾಲೆಂಜಿಂಗ್ ಅನ್ಕೊಬೋದಾ. ಮತ್ತೆ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ ಬಂದ್ರೆ ನನ್ನ ಚಾನಲ್ ಏನಂತಂದ್ರೆ ನಾನು ಒಂದ್ ಸ್ವಲ್ಪ ಚಾಲೆಂಜಿಂಗ್ ತಗೊಂತೀನಿ ಗೈಸ್. ಅದಕ್ಕೋಸ್ಕರ ನನ್ನ ಚಾನಲ್ ಕಾಮೆಂಟ್ಸ್ ಒಳ್ಳೆ ಕಾಮೆಂಟ್ಸ್ ಬರೋದನ್ನೇ ಕಡಿಮೆ. ಬಟ್ ಇನ್ ಬ್ಯಾಡ್ ಕಮೆಂಟ್ ಗೆಲ್ಲ ಉಳ್ಕೊಂಡೋಗಲ್ಲ ಗೈಸ್. ಇದು ಮುಂದೆ ಬರುತ್ತೆ. ಬ್ಯಾಡ್ ಕಾಮೆಂಟ್ಸ್ ಯಾವಾಗ ಬರುತ್ತೆ ಅಂತಂದ್ರೆ ನಮ್ಮ ಚಾನಲ್ ಸಿಕ್ಕಾಪಟ್ಟೆ ಸಪೋರ್ಟಿಂಗ್ ಆದಾಗ ಏನಂತಂದ್ರೆ ರೀಚಿಂಗ್ ಆಯ್ತು ಅಂತಂದ್ರೆ ಅವಾಗ ಬರುತ್ತೆ ಗೈಸ್ ಬ್ಯಾಡ್ ಕಮೆಂಟ್ಸ್. ಎಷ್ಟು ಬೇಕಷ್ಟು ತಗೊಳ್ಳಿ, ಬ್ಯಾಡ್ ಕಮೆಂಟ್ಸ್ ಎಷ್ಟು ಬೇಕಷ್ಟು ಬರುತ್ತೆ. ಮತ್ತೆ ಇವಾಗ ತುಂಬಾ ಜನ ನನ್ನ ಚಾನಲ್ ವಿಡಿಯೋಸ್ ನೋಡ್ತಾರಲ್ಲ, ಎಲ್ಲರೂ ಕೂಡ ಒಳ್ಳೆ ಕಾಮೆಂಟ್ಸ್ ಮಾಡ್ಬಿಟ್ಟು ಹೋಗ್ತಾರೆ ಗೈಸ್. ಅದನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಒಂದಷ್ಟು ನೀವು ಒಳ್ಳೆ ಕಾಮೆಂಟ್ ನ ಮಾಡೋದ್ರಿಂದ ನಮ್ಗೊಂದಷ್ಟು ಮೋಟಿವೇಶನ್ ಆಗುತ್ತೆ ಗೈಸ್. ಅವಾಗ ಏನ್ ಮಾಡ್ತೀವಿ, ಒಂದಷ್ಟು ವಿಡಿಯೋಸ್ ಮತ್ತೆ ಕಂಟೆಂಟ್ ನ ಚೇಂಜ್ ಮಾಡೋಣ, ಕಂಟೆಂಟ್ ನ ಕೊಡೋದಕ್ಕೆ ಟ್ರೈ ಮಾಡೋಣ ಅಂತ ಅನ್ಸುತ್ತೆ. ಮತ್ತೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಇದೆ. ಆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ನನಗೆ ನೇಮೇ ಮಾಡ್ತಿದೆ. ಬಟ್ ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ರೀಚಿಂಗ್ ಆಗ್ತಿದೆ. ಮತ್ತೆ ಆ ಒಂದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಗೈಸ್. ಯಾಕಂದ್ರೆ ಒಂದಷ್ಟು ತುಂಬಾ ಜನ ಅಮೌಂಟ್ ಕ್ಲೈಮ್ ಆಗ್ತಾ ಇಲ್ಲ, ಅಂದ್ರೆ ಅಮೌಂಟ್ ವಿತ್ಡ್ರಾ ಆಗ್ತಾ ಇಲ್ಲ. ಮತ್ತೆ ಜೊತೆಗೆ ಪೇಪಾಲ್ ಅಕೌಂಟ್ ಯಾವ ತರ ಕ್ರಿಯೇಟ್ ಮಾಡೋದು, ಇದೆಲ್ಲ ಒಂದಷ್ಟು ತುಂಬಾ ಜನ ಮೆಸೇಜ್ ಮಾಡ್ತಿದ್ರೆ. ಬಟ್ ಅವ್ರಿಗೆಲ್ಲ ರಿಪ್ಲೈ ಕೊಡಕ್ ಆಗ್ತಿಲ್ಲ ಗೈಸ್. ಬಟ್ ಇಲ್ಲಿ ಇನ್ನು ಪಿಕ್ಚರ್ ನೋಡೋಣ, ಪೇಪಾಲ್ ಅಕೌಂಟ್ ಯಾವ ತರ ಕ್ರಿಯೇಟ್ ಮಾಡೋದು ಎಲ್ಲಾನು ಕೂಡ ನೋಡೋಣ ಗೈಸ್. ಇದಕ್ಕೆ ಕಮೆಂಟ್ ಬಂದಿದೆ ನನ್ನ ಚಾನಲ್ ಅಂತಂದ್ರೆ ನಾನು ವಿಡಿಯೋಸ್ ಮಾಡೇ ಮಾಡ್ತೀನಿ ಗೈಸ್. ಇವತ್ತಲ್ಲ ಮಾಡೇ ಮಾಡ್ತೀನಿ, ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ ಗೈಸ್. ಐ ಥಿಂಕ್ ಈ ಒಂದು ವಿಡಿಯೋ ಮೋಟಿವೇಶನ್ ಆಗಿ ಇತ್ತು ಅನ್ಕೊಂತೀನಿ. ಜೊತೆಗೆ ನನಗೂ ಕೂಡ ಚಾಲೆಂಜಿಂಗ್ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿರ್ತೇನೆ. ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.